ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಫಿನಾಡು ಚಿಕ್ಕಮಗಳೂರು ಅಂದ್ರೆ ಆಲ್ಮೋಸ್ಟ್ ಕೂಲ್ ಡಿಸ್ಟ್ರಿಕ್ಟ್. ಆದ್ರೆ ಬೇಸಿಗೆಯಲ್ಲಿ ನೆತ್ತಿ ಮೇಲೆ ಸೂರ್ಯ ಉರಿತಾ ಇದ್ದಂತೆಯೇ ಗುಡ್ಡದ ಬುಡದಲ್ಲಿ ಕ್ರಮೇಣ ಹೋಗಿ ಆಡ್ತಾ ಇರುತ್ತೆ. ಅದು ಕಾಡ್ಗಿ ಚೋಸ್ ತೊಡಿಯರೆ ಬೆಂಕಿ ಹಾಕ್ತಾರೋ ಅಥವಾ ದಾರಿ ಹೋಕರ ಕೆಲಸವೋ ಗೊತ್ತಿಲ್ಲ. ಆದ್ರೆ ಬೆಂಕಿಗೆ ಅರಣ್ಯವಂತೂ ನಾಶವಾಗ್ತಾ ಇದೆ. ಹೀಗಾಗಿ ಪರಿಸರವಾದಿಗಳು ಕಾಡನ್ನ ಉಳಿಸಲು ಸರ್ಕಾರಕ್ಕೆ ಬಾಂಬೆ ಬಕೆಟ್ ಹೆಲಿಕಾಪ್ಟರ್ಗೆ ಬೇಡಿಕೆ ಇಟ್ಟಿದ್ದಾರೆ. ಹೆಲಿಕಾಪ್ಟರ್ ಹೇಗೆ ನೀರನ್ನ ತುಂಬಿಕೊಂಡು ಹೋಗ್ತಿದೆ ನೋಡಿ, ಇದೇ ಆ ಬಾಂಬೆ ಬಕೆಟ್ ಆಪರೇಷನ್. ಕಾಫಿನಾಡಿಗೆ ಇಂತಹದೊಂದು ಹೆಲಿಕಾಪ್ಟರ್ ಬೇಕು ಅನ್ನೋದು ಪರಿಸರವಾದಿಗಳ ಆಗ್ರಹ. ಕಾಫಿನಾಡು ಚಿಕ್ಕಮಗಳೂರು ಅಂದ್ರೆ ಪಶ್ಚಿಮ ಘಟ್ಟಗಳ ಸಾಲು, ಮುಗಿಲೆತ್ತರದ ಬೆಟ್ಟಗುಡ್ಡಗಳ ವನರಾಶಿ, 70% ಅರಣ್ಯವಿರುವಂತಹ ತವರು. ಮಲೆನಾಡ ಹೆಬ್ಬಾಗಿಲು ತರೀಕೆರೆಯಿಂದ ಶುರುವಾದ್ರೆ ಚಂದ್ರದ್ರೋಣ ಪರ್ವತ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಚಾರ್ಮಣಿ ಘಾಟ್, ಮುತ್ತೋಡಿ ಅಭಯಾರಣ್ಯಗಳು ಇದೆ. ಮುಗಿಲೆತ್ತರದ ಬೆಟ್ಟಗುಡ್ಡದಲ್ಲಿ ಬೀಳೋ ಕಾಡ್ಗಿ ಚೆನ್ನ ತಡೆಯೋದು ಅರಣ್ಯ ಇಲಾಖೆಗೆ ಸವಾಲೇ ಸರಿ. ಎತ್ತರದ ಕಾಡುಗಳಾಗಿರೋದ್ರಿಂದ ಅಲ್ಲಿಗೆ ಅಗ್ನಿಶಾಮಕ ವಾಹನ ಹೋಗಲ್ಲ. ಹೀಗಾಗಿ ಬೆಂಕಿ ನಂದಿಸಲು ಹರಸಾಹಸ ಪಡಬೇಕು. ಅಷ್ಟರಲ್ಲಿ 100 ಎಕರೆ ಅರಣ್ಯ ಪ್ರಾಣಿ ಸಂಕುಲ ನಾಶವಾಗಿರುತ್ತೆ. ಹಾಗಾಗಿ ಪರಿಸರವಾದಿಗಳು ಸರ್ಕಾರ ಹೆಲಿಕಾಪ್ಟರ್ ಮೀಸಲಿಟ್ಟು ಬಾಂಬೆ ಬಕೆಟ್ ಮೂಲಕ ಕಾಡನ್ನ ಉಳಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಒಟ್ಟಾರೆ ಜನವರಿ ಮುಗಿತಾ ಇದ್ದಂತೆಯೇ ಸೂರ್ಯನ ತಾಪ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಾಡಲ್ಲಿ ಎಲ್ಲಿ ಬೆಂಕಿ ಕಾಣಿಸುತ್ತೋ, ಯಾವ ಪ್ರಮಾಣದಲ್ಲಿ ಹೊತ್ತು ಉರಿಯುತ್ತೋ ಅನ್ನೋ ಆತಂಕದಲ್ಲಿಯೇ ಅರಣ್ಯ ಸಿಬ್ಬಂದಿಗಳು ಇದ್ದಾರೆ. ಇದೀಗ ಪರಿಸರವಾದಿಗಳು ಹೆಲಿಕಾಪ್ಟರ್ ಬೇಡಿಕೆ ಇಟ್ಟಿದ್ದು ಸರ್ಕಾರ ಏನು ಮಾಡುತ್ತೋ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.